Hi friends, welcome back to Shri SRM Info YouTube ಚಾನಲ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಎಲ್ಲ ಇಂಜಿನಿಯರಿಂಗ್ ಬ್ರಾಂಚಸ್ ಬಗ್ಗೆ ಇಂಪಾರ್ಟೆನ್ಸ್ ಆಮೇಲೆ ಯಾವ್ಯಾವ ಬ್ರಾಂಚಲ್ಲಿ ಯಾವ ರೀತಿ ವೇಕೆನ್ಸೀಸ್ ಇದೆ ಅನ್ನೋದ್ರ ಬಗ್ಗೆನೂ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀವಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದೆ ಬರೋ ನೋಟಿಫಿಕೇಶನ್ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಮಾನ್ಯ ಹೈಯರ್ ಎಜುಕೇಷನ್ ಮಿನಿಸ್ಟರ್ ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳಿರೋ ಹಾಗೆ ಅಡ್ಮಿಷನ್ ಕಡಿಮೆ ಆಗಿರೋ ಬ್ರಾಂಚಸ್ ಫೀಸ್ ಸ್ಟ್ರಕ್ಚರು ಕಡಿಮೆ ಮಾಡಲು ನಿರ್ಧರಿಸಿದ್ದಾರೆ. ಸದ್ಯದಲ್ಲಿ ಹೊಸ ಫೀಸ್ ಸ್ಟ್ರಕ್ಚರ್ನ ಅಪ್ಡೇಟ್ ಮಾಡ್ತಾರೆ. ಆಸ್ ಫರ್ ಲಾಸ್ಟ್ ಇಯರ್ ಸ್ಟ್ರಾಟಜಿ ಪ್ರಕಾರ ಕೆಲವೊಂದು ಬ್ರಾಂಚಲ್ಲಿ ತುಂಬ ಕಡಿಮೆ ಅಡ್ಮಿಷನ್ ಆಗಿದೆ. ಸೊ ಆ್ಯಂಡ್ ಕೆಲವೊಂದು ಬ್ರಾಂಚಲ್ಲಿ ವೇಕೆನ್ಸೀಸ್ ಹಾಗೆ ಉಳಿದಿದೆ. ಹಾಗೂ ಇನ್ನು ಕೆಲವೊಂದು ಬ್ರಾಂಚಲ್ಲಿ ಜಾಸ್ತಿ ಅಡ್ಮಿಷನ್ ಆಗಿರೋದ್ರಿಂದ ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗಿದೆ. ಲಾಸ್ಟ್ 5 ಇಯರ್ ಸ್ಟ್ರಾಟಜಿ ನೋಡೋದಾದರೆ ನಾನ್ ಐ ಟಿ ಬ್ರಾಂಚಸ್ಗೆ ಜಾಬ್ ಅಸ್ಪರೆಂಟ್ಸ್ ತುಂಬ ಕಡಿಮೆ ಆಗಿದ್ದಾರೆ. ಅನ್ಎಂಪ್ಲಾಯ್ಮೆಂಟು ಕೂಡ ಜಾಸ್ತಿ ಇದೆ. ಅದೇ ರೀತಿ ಕಡಿಮೆ ಅಡ್ಮಿಷನ್ ಆಗಿರೋ ಬ್ರಾಂಚ್ ಬೇಡಿಕೆ ಹೆಚ್ಚಿಸಲು ಸರ್ಕಾರದವರು ಈ ನಿರ್ಧಾರ ಕೈಗೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ ಫೀಸ್ ಸ್ಟ್ರಕ್ಚರ್ನ ಯಾವ ಬ್ರಾಂಚಸ್ ಅಡ್ಮಿಷನ್ ಕಡಿಮೆ ಆಗಿದಲ್ವೋ ಅದರ ಇಂಪಾರ್ಟೆನ್ಸ್ನ ಜಾಸ್ತಿ ಮಾಡಲು ಫೀಸ್ ಸ್ಟ್ರಕ್ಚರ್ನ ಕಡಿಮೆ ಮಾಡಿದ್ದಾರೆ. ಸೊ ಅದನ್ನ ಸದ್ಯದಲ್ಲೇ ಗೌರ್ಮೆಂಟ್ ಅವರು ನೋಟಿಫಿಕೇಶನ್ ಅಪ್ಡೇಟ್ ಮಾಡ್ತಾರೆ ಮತ್ತು KE ವೆಬ್ಸೈಟಲ್ಲಿ ನಿಮಗೆ ಹೊಸ ಫೀಸ್ ಸ್ಟ್ರಕ್ಚರ್ ಫಾರ್ ಇಂಜಿನಿಯರ್ ಅಡ್ಮಿಷನ್ದು ಡೀಟೇಲ್ ಸಿಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರೀವಿಯಸ್ ಲಾಸ್ಟ್ ಇಯರ್ ಸ್ಟ್ರಾಟಜಿ ನ್ಯೂಸ್ ಚಾನಲ್ ಅವರು ಇನ್ಫಾರ್ಮೇಶನ್ ಹೇಳಿರೋ ಪ್ರಕಾರ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಬ್ರಾಂಚಲ್ಲಿ ಎಷ್ಟು ಸೀಟ್ ವೇಕೆನ್ಸಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಸೊ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಇದೆ. ಸೊ ಟೋಟಲ್ ಅವೈಲಬಲ್ ಸೀಟ್ಸ್ ಗೌರ್ಮೆಂಟ್ ಸೀಟ್ಸ್ 5723 ಇದೆ. ಭರ್ತಿಯಾಗದೆ ಉಳಿದ ಸೀಟ್ಸ್ 2883, ಉಳಿಕೆಯಾದ ಸೀಟು 2840. ಭರ್ತಿಯಾದ ಸೀಟು ಸೊ ಅಡ್ಮಿಷನ್ ಆಗಿರೋದು 2883 ಜನ ಅಷ್ಟೇ. ಉಳಿದಿರೋ ಸೀಟ್ಸು 2840. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನೋಡೋದಾದ್ರೆ ಅವೈಲಬಲ್ ಸೀಟ್ಸ್ 5977, ಭರ್ತಿಯಾದ ಸೀಟ್ಸ್ 2783. ಸೊ ಟೋಟಲ್ ಉಳಿದಿರೋ ಸೀಟ್ಸ್ 3194. ಸೊ ಆಸ್ ಫರ್ ದ ಸ್ಟ್ರಾಟಜಿ ನೋಡೋದಾದ್ರೆ ಕೇವಲ 47ರಿಂದ 48% ಅಷ್ಟೇ ಅಡ್ಮಿಷನ್ ಆಗಿದ್ದಾರೆ ಯಾವುದು ಸಿವಿಲ್ ಬ್ರಾಂಚ್ಗೆ. ಸೊ ಮೆಕ್ಯಾನಿಕಲ್ ಬ್ರಾಂಚ್ ನೋಡೋದಾದ್ರೆ ಕೇವಲ ನಿಮಗೆ ಅಡ್ಮಿಷನ್ ಆಗಿರೋ ಪರ್ಸೆಂಟೇಜು ಬಂದ್ಬಿಟ್ಟು 27% ಮಾತ್ರ ಆಗಿದೆ. ಹಾಗಾಗಿ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಲ್ಲೂ ಅಷ್ಟೇ. ಸೊ ಅಡ್ಮಿಷನ್ ಸ್ಟ್ರಾಟಜಿ ನೋಡೋದಾದ್ರೆ ಓವರ್ ಆಲ್ ಅಡ್ಮಿಷನ್ 45 to 48% ಅಷ್ಟೇ ಆಗಿದೆ. ಸೊ ಇದು ಅಡ್ಮಿಷನ್ ಸ್ಟ್ರಾಟಜಿ ಹೇಳ್ತಿರೋದು ಗೌರ್ಮೆಂಟ್ ಕಾಲೇಜ್ ಮತ್ತು ಎಡೆಡ್ ಕಾಲೇಜ್. ಸೊ ಇಂಥ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ಸ್ಟ್ರಾಟಜಿ ಓನ್ಲಿ 47 to 48% ಆಗೋದ್ರಿಂದ ಮಾನ್ಯ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅವರು ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಎಲ್ಲಿ ಅಡ್ಮಿಷನ್ ಕಡಿಮೆ ಆಗಿತ್ತು, ಯಾವ ಬ್ರಾಂಚಲ್ಲಿ ಅಡ್ಮಿಷನ್ ಕಡಿಮೆ ಆಗಿದೆಯೋ ಅಂಥ ಬ್ರಾಂಚ್ ಫೀಸ್ ಸ್ಟ್ರಕ್ಚರ್ನ ಗೌರ್ಮೆಂಟ್ ಮತ್ತು ಆಡೆಡ್ ಕಾಲೇಜ್ ಅಡ್ಮಿಷನ್ ಸೀಟ್ ಫೀಸ್ ಸ್ಟ್ರಕ್ಚರ್ನ ಕಡಿಮೆ ಮಾಡಲು ಡಿಸೈಡ್ ಮಾಡಿದ್ದಾರೆ. ಸೊ ಅದೇ ರೀತಿ ಬೇರೆ ಬ್ರಾಂಚ್ ನೋಡೋದಾದ್ರೆ ಕಂಪ್ಯೂಟರ್ ಸೈನ್ಸ್ ಟೋಟಲ್ ಅವೈಲೇಬಲ್ ಸೀಟು 2367, ಅಡ್ಮಿಷನ್ ಆಗಿರೋದು 2136, ಉಳಿದಿರೋ ಸೀಟ್ಸು 230. ಸೊ ದೆನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನೋಡೋದಾದ್ರೆ ಅವೈಲೇಬಲ್ ಸೀಟ್ಸು 11361, ಉಳಿದಿರೋ ಸೀಟ್ಸು ಭರ್ತಿಯಾದ ಅಡ್ಮಿಷನ್ ಆಗಿರೋ ಸೀಟ್ಸು 9841, ಉಳಿದಿರೋ ಸೀಟ್ಸ್ ಅಂದರೆ 1520. ಸೊ ದೆನ್ ಮಾಹಿತಿ ತಂತ್ರಜ್ಞಾನ, ಸೊ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಸೊ ಅವೈಲೇಬಲ್ ಸೀಟ್ಸು 6084, ಅಡ್ಮಿಷನ್ ಆಗಿರೋದು 5405, ಸೊ ಉಳಿದಿರೋ ಸೀಟ್ಸು 679. ಸಿವಿಲ್ ಇಂಜಿನಿಯರಿಂಗ್ ನೋಡೋದಾದರೆ ಅವೈಲೇಬಲ್ ಸೀಟ್ಸು 5723, ಅಡ್ಮಿಷನ್ ಆಗಿರೋದು 2883. ಸೊ ರಿಮೈನಿಂಗ್ ಉಳಿದಿರೋ ಸೀಟ್ಸ್ ಅಂದರೆ 2840. ಮೆಕ್ಯಾನಿಕಲ್ ಇಂಜಿನಿಯರಿಂಗು 5977 ಇದೆ, ಅಡ್ಮಿಷನ್ ಆಗಿರೋದು 2783. ಸೊ ಉಳಿದಿರೋ ಸೀಟ್ಸು 3194. ಸೊ ಅದೇ ರೀತಿ ಸೊ ಸೇಮ್ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿರೋಂಗೆ ಅದೇ ಇನ್ಫಾರ್ಮೇಷನ್ ಇದೆ. ಕಂಪ್ಯೂಟರ್ ಸೈನ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಇನ್ಫಾರ್ಮೇಷನ್ ಸೈನ್ಸು, ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಇಲ್ಲಿ ಬೇಡಿಕೆ ಕಡಿಮೆ ಆಗ್ತಿರೋದಂದ್ರೆ ಕೋರ್ ಬ್ರಾಂಚಸ್ ಒಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರಿಂಗ್. ಸೊ ಟೋಟಲ್ ಅವೈಲೇಬಲ್ ಸೀಟ್ಗಿಂತ 45 to 47% ಅಷ್ಟೇ ಅಡ್ಮಿಷನ್ ಆಗ್ತಿದೆ. ಆದ್ರಿಂದ ಸೊ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಈ ಡಿಸಿಷನ್ ತಗೊಂಡಿರೋದು ಎಲ್ಲೆಲ್ಲಿ ಯಾವ್ಯಾವ ಬ್ರಾಂಚಿಗೆ ಅಡ್ಮಿಷನ್ ಕಡಿಮೆ ಆಗುತ್ತಲ್ವ ಅಂಥ ಬ್ರಾಂಚ್ದು ಫೀಸ್ ಸ್ಟ್ರಕ್ಚರ್ನ ಕಡಿಮೆ ಮಾಡಿಬಿಟ್ಟು ಸೊ ಆ ಬ್ರಾಂಚಿಗೆ ಇಂಪಾರ್ಟೆನ್ಸ್ ಬರೋ ರೀತಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಸೊ ನೆಕ್ಸ್ಟ್ ನಿಮಗೆ KE ಅವರು ಹೊಸ ಫೀಸ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಅಡ್ಮಿಷನ್ ಫೀಸ್ ಸ್ಟ್ರಕ್ಚರ್ನ
ಬಿಡ್ತಾರೆ. ಅದು ಬಿಟ್ಟ ಮೇಲೆ ಸೊ ಫೀ ಸ್ಟ್ರಕ್ಚರ್ ಬಗ್ಗೆ ವಿಡಿಯೋನ ನಾವು ಕಂಪ್ಲೀಟ್ ಆಗಿ ಮಾಡಿ ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀವಿ. ಸೊ ಇದಿಷ್ಟು ನಿನ್ನೆ ಡಿಸ್ಕಷನ್ ಆಗಿರೋದು ಮಾಹಿತಿ ಪ್ರಕಾರ ಅಂಡ್ ಲಾಸ್ಟ್ ಇಯರ್ ಸ್ಟ್ರಾಟಜಿ ಪ್ರಕಾರ ಅಡ್ಮಿಷನ್ ಆಗದೇ ಇರೋ ಬ್ರಾಂಚಸ್ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಸೊ ಸ್ನೇಹಿತರೆ, ನೀವು ಒಂದೇ ಬ್ರಾಂಚ್ ಅಂತ ಹೇಳಿ ಯಾವ್ದಾರು ಒಂದು ಬ್ರಾಂಚ್ ಪರ್ಟಿಕ್ಯುಲರ್ ತಗೊಂಡು ನೀವು ಅಡ್ಮಿಷನ್ ಆದ್ರೆ ಸೊ ನಂಬರ್ ಆಫ್ ಅಡ್ಮಿಷನ್ ಒಂದೇ ಬ್ರಾಂಚಿಗೆ ಜಾಸ್ತಿ ಆಗ್ತಾ ಹೋದಂಗೆ ಅನ್ಎಂಪ್ಲಾಯ್ಮೆಂಟ್ಸ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈಗ ಸೊ ಟೋಟಲ್ ಜಾಬ್ ಅವೈಲಬಿಲಿಟಿನೂ ಈಗ ಟೋಟಲ್ ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸ್ ಅಥವಾ ಬೇರೆ ಯಾವುದೋ ಒಂದು ಬ್ರಾಂಚ್ ತಗೊಳ್ಳಿ, ನೀವು ಎಲ್ಲರೂ ಒಂದೇ ಬ್ರಾಂಚ್ಗೆ ಅಡ್ಮಿಷನ್ ಆದ್ರೆ ಈಗ ಟೋಟಲ್ 60 ಇಂಟೆಕ್ಕಿಗೆ 16 ಅಡ್ಮಿಷನ್ ಎಲ್ಲ ಕಡೆನೂ ಆಗ್ತಾ ಹೋದ್ರೆ ಒಂದೇ ಬ್ರಾಂಚಿಗೆ ಜಾಬ್ ವೇಕೆನ್ಸೀಸ್ ನೀವು ಅಪ್ರೋಚ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಸೊ ಅನ್ಎಂಪ್ಲಾಯ್ಮೆಂಟ್ಸ್ ಗೊತ್ತಾಗುತ್ತೆ. ಸೊ ಆಕ್ಚುಲ್ ಟೋಟಲ್ ರಿಕ್ವೈರ್ಮೆಂಟ್ 30 ಸೀಟ್ ಇತ್ತು ಅಂದ್ರೆ 100 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಅವ್ರಿಗೆ ಬೇಕಾಗಿರೋದು ಬರೀ 30 ಇಂಜಿನಿಯರಿಂಗ್ ಒಂದು ಡಿಪಾರ್ಟ್ಮೆಂಟ್ ಎಂದು 30 ಜನ ಅಷ್ಟೇ ಬೇಕಾಗಿರೋದು. ಅಲ್ಲಿ ಏನಾಯ್ತು, ಸೊ ಉಳಿದಿದ್ದ 60 ಜನಕ್ಕೆ ಜಾಬ್ ಸಿಗಲ್ಲ. ಅದೇ ರೀತಿ ನೀವು ಒಂದೇ ಬ್ರಾಂಚ್ ಪ್ರಿಫರ್ ಮಾಡ್ತಾ ಹೋದ್ರೆ ಇವೆಲ್ಲ ಸಮಸ್ಯೆಗಳು ಬರುತ್ತೆ. ಆದ್ರಿಂದ ಇಂಜಿನಿಯರಿಂಗ್ ಬ್ರಾಂಚ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕಂಪ್ಲೀಟ್ ಎಲ್ಲ ಬ್ರಾಂಚಸ್ ಬಗ್ಗೆ ಇನ್ಫಾರ್ಮೇಶನ್ ಇರೋ ಒಂದು ವಿಡಿಯೋ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ವಿ. ದಯವಿಟ್ಟು ಆ ವಿಡಿಯೋ ನೋಡಿ. ನಿಮಗೆ ಯಾವ ಬ್ರಾಂಚ್ ಅಲ್ಲಿ ಯಾವ ಜಾಬ್ ವೇಕೆನ್ಸಿ ಇದೆ, ಯಾವ ಫೀಲ್ಡಿಗೆ ನೀವು ಎಂಟ್ರಿ ಆಗ್ಬೋದನ್ನ ಆ ಇನ್ಫಾರ್ಮೇಶನ್ ಆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆ ವಿಡಿಯೋದಲ್ಲಿದೆ. ಸೊ ಆ ವಿಡಿಯೋ ಒಂದ್ಸಲ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಯಾವ ಬ್ರಾಂಚ್ ಸೆಲೆಕ್ಟ್ ಮಾಡಿದೆ, ಯಾವೆಲ್ಲ ಜಾಬ್ ಆಪರ್ಚುನಿಟಿ ಇರೋದರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿವಿ. ಸೊ ಥ್ಯಾಂಕ್ ಯು. ಇದಿಷ್ಟು ನಿನ್ನೆ ಗೌರ್ಮೆಂಟ್ ಅವ್ರು ಡಿಸಿಷನ್ ಮಾಡಿರೋದು. ಕಡಿಮೆ ಅಡ್ಮಿಷನ್ ಆಗೋ ಬ್ರಾಂಚ್ಗಳಿಗೆ ಪ್ರಿಫರೆನ್ಸ್ ಕೊಡ್ಬೇಕಂತಾನೆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಫೀಸ್ ಸ್ಟ್ರಕ್ಚರ್ ಕಡಿಮೆ ಮಾಡ್ತಾರೆ ಗೌರ್ಮೆಂಟ್ ಕಾಲೇಜು ಮತ್ತೆ ಆಡೆಡ್ ಕಾಲೇಜಲ್ಲಿ. ಸೊ ಸೀಟ್ಸ್ ಎಷ್ಟಿದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದಿಷ್ಟು ಮಾಹಿತಿ ನಿಮಗೆ ರೀಚ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸೊ ಫೀಸ್ ಸ್ಟ್ರಕ್ಚರ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಧನ್ಯವಾದಗಳು.